ಇವತ್ತು ರಾತ್ರಿ ಊಟಕ್ಕೆ ನಾನು ಮಟನ್ ಮಾಡ್ತಾಯಿದ್ದೆ. ಹಸ್ಬೆಂಡು ಮಟನ್ ತಂದುಕೊಟ್ಟು ಮಟನ್ ಸಾಂಬಾರು ಮಾಡಂತ ಹೇಳಿದರು. ನಾವು ಈ ಮನೆಗೆ ಬಂದಮೇಲೆ ಮಟನ್ ಸಾರು ಮಾಡೇ ಇರಲಿಲ್ಲ. ಮಟನ್ ಯಾವ ರೆಸಿಪಿ ಕೂಡ ಮಾಡಿರಲಿಲ್ಲ. ನಾನು ತಿನ್ನಲ್ಲ ಅಂದ್ಬಿಟ್ಟು ಯಾವಾಗಲೂ ಚಿಕನ್ನೇ ತಂದುಬಿಟ್ಟು ಮಾಡ್ತಾಯಿದ್ವಿ, ಇಲ್ಲ ಫಿಶ್ ತೊಗೊಂಬರ್ತಾಯಿದ್ವಿ. ಮಟನ್ ಬೇಕು ಅಂದರೆ ಹಸ್ಬೆಂಡ್ ಅಕ್ಕ ಮನೇಲಿ ತರಿಸಿ ಮಾಡಿಸ್ತಾಯಿದ್ರು. ಕೆಲವರು ನನಗೆ ಮಟನ್ ರೆಸಿಪಿ ಮಾಡಿ ತೋರಿಸಿ ಅಂತ ಹೇಳ್ತಾಯಿದ್ರು, ಬಟ್ ನಾನು ಮಾಡಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೆ. ರೆಸಿಪಿ ಏನು ಶೇರ್ ಮಾಡಿಲ್ಲ, ಎಲ್ಲ ನಾರ್ಮಲ್ ಎಲ್ಲರೂ ಈಗ ಸಾಂಬಾರು ಮಾಡ್ತಾರೆ ಹಾಗೆ ಕೂಡ ಮಾಡಿದೆ. ಒಬ್ಬೊಬ್ಬರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ, ನಾನು ಯಾವಾಗಲೂ ಈ ಥರ ಮಾಡ್ಕೊತಾ ಇರ್ತೀನಿ. ಮಿಲ್ಲಿ ಅಷ್ಟರೊಳಗೆ ನನಗೆ ಹಸಿವಾಗ್ತಿದೆ, ಏನಾದರೂ ಮಾಡಿಕೊಡಿ ಅಂತ ಇದ್ಲು. ದೋಸೆ ಹಿಟ್ಟಿತ್ತು, ನಾನು ದೋಸೆ ಹಾಕಿಬಿಟ್ಟು ಅದ್ರ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ದೋಸೆ ಥರ ಮಾಡಿಕೊಡ್ತಾಯಿದ್ದೆ. ಇನ್ನು ನಾನು ಮಟನ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಕೊಂಡೆ. ಹಸ್ಬೆಂಡ್ ಬಂದಮೇಲೆ ಅವರು ಮಟನ್ ಸಾಂಬಾರು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.